ನಮಸ್ಕಾರ. ರಿಪಬ್ಲಿಕ್ ಕನ್ನಡದ ಡಿಜಿಟಲ್ ಮೀಡಿಯಾಗೆ ಸ್ವಾಗತ. ನಾನು ವಿಜಯ್ ಜೊನ್ನಳ್ಳಿ. ಡಿಜಿಟಲ್ ಮೀಡಿಯಾದಲ್ಲಿ ವಿಧಾನಸಭೆ ಉಪಚುನಾವಣೆಗೆ ಸಂಬಂಧಪಟ್ಟಂತೆ 3 ಕ್ಷೇತ್ರಗಳ ಚುನಾವಣೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಶ್ಲೇಷಣೆ ಮಾಡಲಾಗಿತ್ತು ಮತದಾನಕ್ಕಿಂತ ಮುಂಚೆ. ಈಗ ಮತದಾನದ ನಂತರ ಅಂದರೆ ವೋಟಿಂಗ್ ಆದ ನಂತರ 3 ಕ್ಷೇತ್ರಗಳ ಬಗ್ಗೆ ನಾನಾ ರೀತಿಯ ಚರ್ಚೆಗಳು ಶುರುವಾಗಿರುವಂಥದ್ದು. ಆದರೆ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಇಡೀ ದೇಶದ ಗಮನ ಸೆಳೆದಿತ್ತು. ಚನ್ನಪಟ್ಟಣ ವಿಧಾನಸಭಾ ಉಪಚುನಾವಣೆ ಕ್ಷೇತ್ರ ರಾಜ್ಯದ ಮಟ್ಟಿಗಂತೂ ಅದೊಂದು ರೀತಿಯಲ್ಲಿ ಸೆನ್ಸೇಷನಲ್ ಮತ್ತು ಹೈ ವೋಲ್ಟೇಜ್ ಕ್ಷೇತ್ರ ಆಗಿತ್ತು ಚುನಾವಣೆಗಿಂತ ಮುಂಚೆ. ಅದಾದ ನಂತರ ಏನು ಚರ್ಚೆಗಳು ಆಗ್ತಾ ಇದ್ವು ಚುನಾವಣೆಗಿಂತ ಮುಂಚೆ, ಅದರ ಡಬಲ್ ಚರ್ಚೆಗಳು, ಅದರ ಡಬಲ್ ಕುತೂಹಲ, ಅದರ ಡಬಲ್ ಹೈ ವೋಲ್ಟೇಜು, ಅದರ ಡಬಲ್ ಸೆನ್ಸೇಷನ್ ಆಗಿ ಕ್ಷೇತ್ರದ ಸಂಬಂಧಪಟ್ಟ ಚರ್ಚೆ ಆಗ್ತಾ ಇರುವಂಥದ್ದು ಕೂಡ ಮತದಾನ ಮುಗಿದ ನಂತರವೂ ಕೂಡ ಈ ರೀತಿ ಚರ್ಚೆ ಆರಂಭ ಆಗಿರುವಂಥದ್ದು. ಇದಕ್ಕೆ ಪ್ರಮುಖ ಕಾರಣ ಚನ್ನಪಟ್ಟಣ ಕ್ಷೇತ್ರದಲ್ಲಿ ವಿಧಾನಸಭಾ ಉಪಚುನಾವಣೆಯಲ್ಲಿ ನಿಖಿಲ್ ಗೆಲ್ತಾರಾ, ಯೋಗೇಶ್ವರ್ ಗೆಲ್ತಾರಾ, ಯಾರು ಸೋಲ್ತಾರೆ, ಸಾಕಷ್ಟು ಚರ್ಚೆ ವಿಚಾರ ಆಗಿರುವಂಥದ್ದು. ಮತದಾನಕ್ಕಿಂತ ಮುಂಚೆ ಎಷ್ಟು ಚರ್ಚೆಯ ಬಿಸಿ ಬಿಸಿ ಚರ್ಚೆ ಆಗ್ತಾಯಿತ್ತು, ಎಷ್ಟು ಕುತೂಹಲ ಇತ್ತು, ಎಷ್ಟು ಗಮನ ಸೆಳೆದಿತ್ತು. ಮತದಾನ ಮುಗಿದ ನಂತರ ಅದರ ಡಬಲ್ ಕುತೂಹಲ, ಡಬಲ್ ಸೆನ್ಸೇಷನ್ನು, ಅದರ ಡಬಲ್ ಚರ್ಚೆಗಳು ಶುರುವಾಗಿರುವಂಥದ್ದು. ಮತದಾನ ಆರಂಭ ಆದಾನಿಂದ ಮುಗಿಯೋವರೆಗೂ ಕೂಡ ಯಾವ ಬೂತಲ್ಲಿ ಅಂದರೆ 276 ಬೂತ್ಗಳಿದ್ವು, ಯಾವ ಬೂತಲ್ಲಿ ಎಷ್ಟು ಮತದಾನ ಆಗಿದೆ, ಯಾರು ಪರವಾಗಿ ಮತ ಚಲಾಯಿಸಿದ್ರು, ಒಕ್ಕಲಿಗರು ಯಾರು ಪರವಾಗಿ ಮತ ಚಲಾಯಿಸಿದ್ರು, ಯಾರು ಅಂದರೆ ನಿಖಿಲ್ ಪರವಾಗಿ ಹೆಚ್ಚು ಮತ ಚಲಾಯಿಸ್ರ ಅಥವಾ ಯೋಗೇಶ್ವರ್ಗೆ ಏನಾದರೂ ಕೈ ಹಿಡಿದ್ರ, ಮುಸ್ಲಿಂ ಮತಗಳು JDSಗೆ ಬಂದವಾ, ಒಂದಷ್ಟು ಮತಗಳು ಬಂದವಾ ಅಥವಾ ಬರಲಿಲ್ವಾ, ಯುವಕರು ಯಾರ ಕಡೆ ಮತ ಚಲಾಯಿಸಿದ್ರು, ಇವೆಲ್ಲವೂ ಕೂಡ ಸಾಕಷ್ಟು ವಿಚಾರ ಆಗಿತ್ತು. ಪ್ರಮುಖವಾಗಿ ಇದೆಲ್ಲಕ್ಕಿಂತ ಒಂದು ಕಾರಣ ಆಗಿದ್ದು, ಮತದಾನಕ್ಕಿಂತ 1-2 ದಿನಗಳ ಮುಂಚೆ ಸಚಿವ ಜಮೀರ್ ಅಹ್ಮದ್ ಖಾನ್ ಕೊಟ್ಟಂಥ ಹೇಳಿಕೆ ಏನಿದೆ, ಒಂದು ಕುಮಾರಸ್ವಾಮಿಯವರ ಸಂಬಂಧಪಟ್ಟಂತೆ ವರ್ಣ ನಿಂದನೆ ಮಾಡಿರುವಂಥದ್ದು, ಕರಿಯ ಅಂತ ಕರೆದಿರುವಂಥದ್ದೇನಿದೆ ಒಂದು ಹೇಳಿಕೆ. ಎರಡನೇದು, ಮುಸ್ಲಿಂ ಸಮುದಾಯದವರು ಚಂದ ಎತ್ತಿ ದೇವೇಗೌಡ ಕುಟುಂಬವನ್ನು ಖರೀದಿ ಮಾಡ್ತೀವಿ ಅಂತ ಕೊಟ್ಟಿರುವಂಥ ಹೇಳಿಕೆ ಏನಿದೆ ಅಲ್ವಾ, ಅದು ಇಡೀ ಕ್ಷೇತ್ರದಲ್ಲಿ ಸಂಚಲನದ ಜೊತೆಗೆ ಮತದಾರರ ಮೇಲೆ ಸಾಕಷ್ಟು ಪ್ರಭಾವದ ಜೊತೆಗೆ ಫಲಿತಾಂಶವನ್ನು ಬದಲಾವಣೆ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಈಗ ಮತದಾನ ಮುಗಿದಿದೆ, ನಿನ್ನೆ ಮತದಾನ ಮುಗಿದಿದೆ. ಈಗ ಮತದಾನದ ಪ್ರತಿ ಬೂತ್ಗಳ ವಿವರವನ್ನು ತೆಗೆದುಕೊಂಡು ಒಂದಷ್ಟು ವಿಶ್ಲೇಷಣೆಯನ್ನು ಅಂದರೆ ಕಾಂಗ್ರೆಸ್ ಮತ್ತು JDS ನಾಯಕರುಗಳು ಕೂಡ, BJP ನಾಯಕರು ಮೂವರು ಕೂಡ ಅದರ ವಿಶ್ಲೇಷಣೆ, ಅದರಲ್ಲಿ ಕುಮಾರಸ್ವಾಮಿ ಮತ್ತೊಂದು ಕಡೆ DK ಶಿವಕುಮಾರ್ ಮತ್ತು DK ಸುರೇಶ್ ಮತ್ತು ಅಭ್ಯರ್ಥಿ ಯೋಗೇಶ್ವರ್ ಅವರು ಕೂಡ ಪ್ರತಿ ಬೂತ್ಗಳ ಮತದಾರರ ಪ್ರಮಾಣವನ್ನು ತೆಗೆದುಕೊಂಡು, ವಿವರನ್ನು ತೆಗೆದುಕೊಂಡು ಎಷ್ಟು ಮತ ಬೂತ್ ಆಗಿದೆ, ಆ ಬೂತಲ್ಲಿ ಹೆಂಗೆ ಪರಿಸ್ಥಿತಿ ಅಂದ್ಕೊಂಡು ವಿಶ್ಲೇಷಣೆ ಮಾಡ್ತಾರಂಥದ್ದು. ಈಗ ಇವತ್ತು ಮತದಾನ ಮುಗಿದ 24 ಗಂಟೆಗಳ ನಂತರ, ಅಂದರೆ ಮತದಾನ ಮುಗಿದು ಕೆಲವೇ ಗಂಟೆಗಳ ನಂತರ ಯೋಗೇಶ್ವರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರುವುದೇನಿದೆ, ಅದು ಇಡೀ ಕ್ಷೇತ್ರದಲ್ಲಿ ಸಾಕಷ್ಟು ಚರ್ಚೆ ವಿಚಾರ ಆಗಿರುವಂಥದ್ದು. ಫಲಿತಾಂಶವನ್ನು ನಾನಾ ರೀತಿಯಲ್ಲಿ ಕೂಡ ಏನು ಒಂದು ರೀತಿಯಲ್ಲಿ ಚರ್ಚೆ ಶುರು ಮಾಡಿರುವಂಥದ್ದು, ಇದೇ ರೀತಿ ಫಲಿತಾಂಶ ಬರ್ಬೋದು ಅಂತ. ಏನು ಸ್ಟೇಟ್ಮೆಂಟ್ ಕೊಟ್ಟರು, ಸೋಲನ್ನು ಒಪ್ಕೊಬಿಟ್ರಾ ಅಥವಾ ಗೆಲುವು ತುಂಬ ಈಸಿ ಇಲ್ಲ ಅಂತ ಹೇಳಿಕೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಫಲಿತಾಂಶ ಏನಾಗ್ಬೋದು ಅನ್ನೋಂಥ ಊಹೆಯನ್ನು ಈಗ ಚರ್ಚೆ ಶುರುವಾಗಿರುವಂಥದ್ದು. ಯಾವುದೇ ಒಬ್ಬ ಅಭ್ಯರ್ಥಿ ಗೆಲ್ಲುವ ವಿಶ್ವಾಸ ಇದ್ದರೆ ಅಥವಾ ನಾನು ಗೆದ್ದೇ ಗೆಲ್ತೀನಿ ಅನ್ನುವಂತಹ ಕಾನ್ಫಿಡೆನ್ಸ್ ಇದ್ದರೆ, ಮತದಾರರು ನನ್ನ ಕೈ ಹಿಡಿದಿದ್ದಾರೆ ಅಂತ ಕಾನ್ಫಿಡೆನ್ಸ್ ಇದ್ದರೆ, ನಾನು ಗೆಲ್ಲೇ ಗೆಲ್ತೀನಿ, ಮತದಾರರು ನನ್ನ ಪರವಾಗಿ ಆಶೀರ್ವಾದ ಮಾಡ್ತಾರೆ ಅಂತ ಬಹಳ ಗಟ್ಟಿಯಾಗಿ ಹೇಳ್ತಾ ಇದ್ರು. ಯೋಗೇಶ್ವರ್ ಇವತ್ತು ಕೊಟ್ಟಂಥ ಸ್ಟೇಟ್ಮೆಂಟು ಯಾರೇ ಗೆದ್ದರೂ ಕೂಡ ಕೂದಲೆಳೆದಲ್ಲಿ ಅದು ಒಂದು ಭಾಗ. ಮುಂಚೆ ಇದ್ದಿದ್ದೇನು, ತುಂಬ ಪೀಕಲ್ಲಿತ್ತು ಯೋಗೇಶ್ವರ್ ಅವರ ಒಂದು ಏನು ಅವರ ಪರವಾಗಿ ಆ ಒಂದು ಅಲೆ. ಅದಾದ ನಂತರ ನೆಕ್ ಟು ನೆಕ್ ಫೈಟ್ ಬಂತು, ಅವೆಲ್ಲ ಕೂಡ ಚುನಾವಣೆ ಏನು ಮತದಾನಕ್ಕಿಂತ ಮುಂಚೆ. ಬಳಿಕ ಈಗ ಯೋಗೇಶ್ವರ್ ಕೊಟ್ಟಿರುವಂಥ ಸ್ಟೇಟ್ಮೆಂಟು ಯಾರೇ ಗೆದ್ದರೂ ಕೂಡ ಕೂದಲೆಳೆಯಲ್ಲ ಅಂತ ಒಂದು ಹೇಳಿಕೆ, ಜೊತೆಗೆ ಒಕ್ಕಲಿಗರು ನನ್ನ ಕೈ ಹಿಡಿದಿದ್ದಾರೋ ಇಲ್ಲವೋ ಅನ್ನೋ ಒಂದು ಅನುಮಾನ ಶುರುವಾಗಿದೆ. ಮತ್ತು ಬಹಳ ಪ್ರಮುಖವಾಗಿ, ಗೆದ್ದರೆ ಕಾಂಗ್ರೆಸ್ ಸರ್ಕಾರದ ಯೋಜನೆಗಳನ್ನು ಗೆಲ್ಲಿಸ್ಬೋದು, ಸೋತ್ರೆ ಪಕ್ಷಾಂತರ ಮಾಡಿದ್ದ ಅದರಿಂದ ನಾನು ಸೋತೆ ಅನ್ನುವಂಥದ್ದು. ಅಂದರೆ ಎಲ್ಲೋ ಒಂದು ಕಡೆ ಯೋಗೇಶ್ವರು
BJP ಬಿಟ್ಟು ಕಾಂಗ್ರೆಸ್ಗೆ ಹೋಗಿ ಪಕ್ಷಾಂತರ ಮಾಡಿದ್ದೇ ಕೂಡ ನನಗೆ ಒಂದಷ್ಟು ಹಿನ್ನಡೆ ಅನ್ನುವಂಥದ್ದು ಖುದ್ದು ಯೋಗೇಶ್ವರ್ ಒಪ್ಕೊಂಡಿರುವಂಥದ್ದು. ಮತ್ತೊಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಕೂಡ ಇವತ್ತು ಏನು ಪತ್ರಿಕಾಗೋಷ್ಠಿ ನಡೆಸಿದ್ರು, ಭಾಳ ಕಾನ್ಫಿಡೆನ್ಸ್ ಆಗಿ ಮಾತಾಡಿದ್ರು. ಎಲ್ಲೂ ಕೂಡ ಸೋಲುವಂತಹ ಒಂದೇ ಒಂದು ಮಾತನ್ನು ಅಥವಾ ನೆಕ್ ಟು ನೆಕ್ ಫೈಟ್ ಇದೆ ಅನ್ನುವಂಥ ಒಂದೇ ಒಂದು ಮಾತನ್ನು ಎಲ್ಲೂ ಕೂಡ ಹೇಳಿಲ್ಲ. ಅಂದರೆ ಯೋಗೇಶ್ವರ್ ಹೇಳಿಕೆಯಿಂದ ಒಂದು ಅರ್ಥ ಆಗುವಂಥದ್ದು, ಜಮೀರ್ ಹೇಳಿಕೆ ಯಾವಾಗ ದೇವೇಗೌಡರ ಕುಟುಂಬದ ವಿರುದ್ಧ ಅಥವಾ ಕುಮಾರಸ್ವಾಮಿಯ ಬಣ್ಣದ ಬಗ್ಗೆ ಮಾತಾಡಿದ್ರು, ಒಕ್ಕಲಿಗ ಮತಗಳೆಲ್ಲವೂ ಕೂಡ ಸಾಲಿಡ್ ಆದವಾ, ಒಂದು ಕಡೆ ಕನ್ಸಾಲಿಡೇಟ್ ಆಗಿ ಏನು ಕುಮಾರಸ್ವಾಮಿ ಪರವಾಗಿ ಏನಾದರೂ ಕೂಡ ಮತ ಚಲಾಯಿಸಿದ್ರಾ, ಅಂದರೆ ನಿಖಿಲ್ ಕುಮಾರಸ್ವಾಮಿ ಪರವಾಗಿ ಏನಾದರೂ ಕೂಡ ಮತ ಚಲಾಯಿಸಿದ್ರಾ ಅನ್ನುವಂಥದ್ದು ಒಂದು ಅನುಮಾನಕ್ಕೆ ಕಾರಣ ಆಗುವಂಥದ್ದು ಯೋಗೇಶ್ವರ್ ಅವರ ಹೇಳಿಕೆ. ವೀಕ್ಷಕರಲ್ಲಿ ಫಲಿತಾಂಶವನ್ನು ಅಂದರೆ ಮತದಾನ ಪ್ರಮಾಣವನ್ನು ನೋಡ್ತಾಯಿದ್ರೆ 89-90% ಆಗಿರುವಂಥದ್ದು, 2,36,000 ಮತಗಳಿರುವಂಥದ್ದು, 2,06,000 ಮತಗಳು ಮತದಾನ ಆಗಿರುವಂಥದ್ದು, ಮತಗಳು ಚಲಾವಣೆ ಆಗಿರುವಂಥದ್ದು. ಯಾರೇ ಅಭ್ಯರ್ಥಿ ಗೆಲ್ಲಬೇಕನ್ನು ಕೂಡ 1,00,000 ಮೇಲೆ ಮತಗಳನ್ನು ತೆಗೆದುಕೊಳ್ಬೇಕು. 1,01,000 1,02,000 ಮತಗಳನ್ನು ತೆಗೆದುಕೊಳ್ಬೇಕು ಗೆಲ್ಲಬೇಕಂತಂದರೆ. 1,02,000 ಮತಗಳನ್ನು ನಿಖಿಲ್ ಕುಮಾರಸ್ವಾಮಿ ಅಥವಾ ಯೋಗೇಶ್ವರ್ ಇಬ್ಬರಲ್ಲಿ ಒಬ್ಬರು ಅಷ್ಟು ಮತವನ್ನು ತೆಗೆದುಕೊಂಡ್ರೆ ಮಾತ್ರ ಗೆಲ್ಲುವಕ್ಕೆ ಸಾಧ್ಯ ಇರುವಂಥದ್ದು. ಪ್ರಶ್ನೆ ಇರುವಂಥದ್ದು ಅಲ್ಲಿ. ಇಲ್ಲಿಯವರೆಗೂ ಕೂಡ ಚನ್ನಪಟ್ಟಣದ ವಿಧಾನಸಭಾ ಚುನಾವಣೆಯ ಇತಿಹಾಸದಲ್ಲಿ ಯಾರು ಕೂಡ ಇಷ್ಟು ಮತಗಳನ್ನು ಕ್ರಾಸ್ ಮಾಡಿಲ್ಲ ಮತ್ತು ಇಷ್ಟು ಮತದ ವೋಟಿಂಗ್ ಪರ್ಸೆಂಟೇಜ್ ಕೂಡ ಈ ಹಿಂದೆಂದೂ ಕೂಡ ಆಗಿರಲಿಲ್ಲ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಯೋಗೇಶ್ವರ್ ಮತ್ತು ಕುಮಾರಸ್ವಾಮಿ ನಡುವಿನ ಮತಗಳ ಅಂತರ 15,000 ಮತಗಳಿಂದ ಕುಮಾರಸ್ವಾಮಿ ಗೆದ್ದಿದ್ರು. ಮತ್ತು ಈ ಹಿಂದೆ 5 ಬಾರಿ ಕೂಡ ಯೋಗೇಶ್ವರ್ ಗೆದ್ದಂಥ ಸಂದರ್ಭದಲ್ಲಿ, ಅದು ಕಾಂಗ್ರೆಸ್ನಿಂದ, ಮತ್ತೊಂದು ಕಡೆ ಏನು SP ಯಿಂದ, ಮತ್ತೊಂದು ಕಡೆ ಇಂಡಿಪೆಂಡೆಂಟ್ ಆಗಿ BJPಯಿಂದ, ಈ ರೀತಿ ಪಕ್ಷ ಬದಲಿಸು ಕೂಡ 5 ಬಾರಿ ಗೆದ್ದಿರುವಂತಹ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ 5 ಬಾರಿ ಗೆದ್ದಿರುವಂತಹ ಯೋಗೇಶ್ವರ್ ತೆಗೆದುಕೊಂಡಿರುವಂಥ ಮತಗಳು ಕೂಡ 90,000 ದಾಟಿಲ್ಲ. ಇದು ಯೋಗೇಶ್ವರ್ಗೆ ಇರುವಂತಹ ಆತಂಕ. ಯಾಕೆ ಆತಂಕ ಅಂದರೆ, ತಮ್ಮ ವೈಯಕ್ತಿಕ ವರ್ಚಸ್ಸು ಮತ್ತು ಈ ಹಿಂದೆ ಕಾಂಗ್ರೆಸ್ಗೆ ಹೋದಂಥ ಕಾಂಗ್ರೆಸ್ ಓಟುಗಳು ಸೇರಿರುವಂಥದ್ದು, ಈ ಹಿಂದೆ ಇಂಡಿಪೆಂಡೆಂಟ್ ಹೋದಂಥ ಸಂದರ್ಭದಲ್ಲಿ ಬೇರೆ ಬೇರೆ ಪಕ್ಷದ ಅಂದರೆ JDSನಿಂದ ಕೂಡ ಬಂದಿರ್ಬೋದು, ಮತ್ತೊಂದು ಕಡೆ ಮುಸ್ಲಿಂ ಸಮುದಾಯ ಮತಗಳು ಕೂಡ ಹಾಕಿರ್ಬೋವಂಥದ್ದು, ಮತ್ತೊಂದು ಕಡೆ ವೈಯಕ್ತಿಕ ವರ್ಚಸ್ಸು ಇವೆಲ್ಲ ಸೇರಿ ಇಂಡಿಪೆಂಡೆಂಟ್ ಗೆದ್ದಿರುವಂಥದ್ದು, SP ಯಿಂದ ಬಂದ ಸಂದರ್ಭದಲ್ಲಿ ಏನು ಆ ಮತಗಳು ಬಂದಿರುವಂಥದ್ದು, SP ಯಿಂದ ಸ್ಪರ್ಧೆ ಮಾಡಿದ ಸಂದರ್ಭದಲ್ಲಿ, ಅದೇ ರೀತಿ BJPಗೆ ಹೋದಂಥ ಸಂದರ್ಭದಲ್ಲಿ BJPಯ ಸಾಂಪ್ರದಾಯಿಕ ಮತಗಳು ಅವರ ಒಂದು ಓಟುಗಳು ಕೂಡ ಬಂದು ಗೆದ್ದಿರುವಂಥದ್ದು, ಇವೆಲ್ಲವೂ ಕೂಡ ಸೇರಿದು ಕೂಡ ಎಲ್ಲವೂ ಲೆಕ್ಕಾಚಾರ ಹಾಕಿದ್ರು ಕೂಡ 5 ಬಾರಿ ಗೆದ್ದಂಥ ಸಂದರ್ಭದಲ್ಲಿ 90,000 ಅವರು ದಾಟೇ ಇಲ್ಲ. ಹಾಗಿದ್ದಂಥ ಸಂದರ್ಭದಲ್ಲಿ ಈಗ ಕಾಂಗ್ರೆಸ್ಗೆ ಬಂದು ಸ್ಪರ್ಧೆ ಮಾಡಿರುವಂತಹ ಯೋಗೇಶ್ವರ್ಗೆ 90,000 ಮತಗಳಿಗಿಂತ ಹೆಚ್ಚು ಬರುತ್ತಾ ಅಂತ ಒಂದು ಅನುಮಾನಕ್ಕೆ ಕಾರಣ ಆಗಿರುವಂಥದ್ದು. ಅದಕ್ಕೆ ಪೂರಕವಾಗಿ ಯೋಗೇಶ್ವರ್ ಅದೇ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಇಲ್ಲಿವರೆಗೂ ಕೂಡ ನಾನು 90,000 ಓಟ್ ದಾಟಿಲ್ಲ, ಆದರೆ 90,000 ಓಟ್ಗಿಂತ ಯಾರು 1,02,000 ಓಟ್ ತೆಗೆದುಕೊಳ್ತಾರೆ ಅವರಿಗೆ ಗೆಲುವು ಅನ್ನುವಂಥದ್ದು. ಯಾಕೆ ಈ ಆತಂಕ ಅನ್ನೋದಾದರೆ, ಜಮೀರ್ ಅಹ್ಮದ್ ಖಾನ್ ಅವರು ಯಾವಾಗ ಕುಮಾರಸ್ವಾಮಿ ಮತ್ತು ದೇವೇಗೌಡರು ಸಂಬಂಧಪಟ್ಟಂತೆ ಈ ಹೇಳಿಕೆಯನ್ನು, ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟರು, ಒಕ್ಕಲಿಗ ಮತಗಳು ಕನ್ಸಾಲಿಡೇಟ್ ಆದ್ವಾ ಅಥವಾ ಆಗಿರಬಹುದು ಅನ್ನುವಂಥದ್ದು ಲೆಕ್ಕಾಚಾರ. ಒಂದು ಮುಸ್ಲಿಂ ಸಮುದಾಯದ ಮತಗಳ ಸಂಬಂಧಪಟ್ಟಂತೆ ಕ್ರೋಢೀಕರಣಕ್ಕೆ ಏನಾದರೂ ಕೂಡ ಜಮೀರ್ ಅಹ್ಮದ್ ಖಾನ್ ಹೇಳಿಕೆ ಕೊಟ್ಟಿದ್ದರೂ ಕೂಡ, ಆದರೆ ಅದರ ಕ್ರೋಢೀಕರಣ ಅಥವಾ ಮುಸ್ಲಿಂ ಮತಗಳು ಬರುವುದಕ್ಕಿಂತ ಹೆಚ್ಚಾಗಿ, ಅದರ ಲಾಭಕ್ಕಿಂತ ಹೆಚ್ಚಾಗಿ ಡ್ಯಾಮೇಜ್ ಆಗಿರುವಂಥದ್ದು. ಬರುವಂಥ ಮತಗಳೇನಿದ್ದಾವೆ, ಒಕ್ಕಲಿಗ ಮತಗಳು ಬರುವಂಥೇನಿದೆ, ಅದು ಬರದೆ ನಿಖಿಲ್ ಕುಮಾರಸ್ವಾಮಿ ಪರವಾಗಿ ಏನು ಮತಗಳು ಚಲಾವಣೆ ಆದವಾ ಅನ್ನುವಂಥದ್ದು. ಒಂದಂತೂ ಸತ್ಯ, ಅಲ್ಪಸಂಖ್ಯಾತರ ಸಮುದಾಯದ ಮತಗಳ ಮೇಲೆ JDSಗೆ ಬಂದಿದ್ದಾವೆ ಅಥವಾ ಅಷ್ಟೊಂದು ಮಟ್ಟಿಗೆ ಕಳೆದ ವಿಧಾನಸಭಾ ಚುನಾವಣೆ ಬಂದಿರೋಷ್ಟು ಮಟ್ಟಿಗೆ ಬಂದಿದೆಯಾ ಅನ್ನುವಂಥ ಅನುಮಾನ ಕೂಡ ಇರುವಂಥದ್ದು. ಯಾಕೆಂದರೆ ಒಂದು ಅಲ್ಲಿ BJP ಜೊತೆ ಹೋಗಿರುವಂಥದ್ದು, ಜೊತೆಗೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಯೋಗೇಶ್ವರ್ ಇರುವಂಥ ಹಿನ್ನೆಲೆಯಲ್ಲಿ ಮತ್ತು ಸಹಜವಾಗಿ ರೂಲಿಂಗ್ ಪಾರ್ಟಿ ಇರುವಂಥ ಹಿನ್ನೆಲೆಯಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಮತಗಳು ಅಷ್ಟೊಂದು ಬಿದ್ದಿರಕ್ಕೆ ಇಲ್ಲ. ನಿಖಿಲ್ ಪರವಾಗಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿದ್ದಿರೋ ರೀತಿಯಲ್ಲಿ JDSಗೆ ಬಿದ್ದಿರುವುದಕ್ಕಿಲ್ಲ, ಮತಗಳು ಹಾಕಿರುವುದಿಲ್ಲ ಅನ್ನುವಂಥದ್ದು. ಆದರೆ 35,000 ಅಲ್ಪಸಂಖ್ಯಾತ ಮತಗಳಿರುವಂಥದ್ದು. ಒಕ್ಕಲಿಗ ಸಮುದಾಯದ ಮತಗಳು ಸುಮಾರು 1,20,000 ಇರುವಂಥದ್ದು ಮತಗಳು. ಅದೇ ರೀತಿ SC/ST ಸಮುದಾಯದ ಮತಗಳು ಮತ್ತು ಸಣ್ಣ ಸಣ್ಣ ಜಾತಿ ಯಾದವ್ ಕಮ್ಯುನಿಟಿ ಇರ್ಬೋದು, ಯಾದವ್ ಕಮ್ಯುನಿಟಿ ಸಂಬಂಧಪಟ್ಟಂತೆ ಮತಗಳು ಇರ್ಬೋದು, ಈ ರೀತಿ ಸಣ್ಣ ಸಣ್ಣ ಸಮುದಾಯದ ಮತಗಳು ಸಂಬಂಧಪಟ್ಟಂತೆ ಇರುವಂಥದ್ದು. JDSಗೆ ಒಂದು ಆಶಾಭಾವನೆ ಅಥವಾ ನಿರೀಕ್ಷೆ ಅಥವಾ
ಕಾಂಗ್ರೆಸ್ ಅಭ್ಯರ್ಥಿಗೆ ಒಂದು ಆತಂಕ ಅಥವಾ ಚುನಾವಣಾ ಫಲಿತಾಂಶದ ಮೇಲೆ ಒಂದು ಮತದಾನದ ಲೆಕ್ಕಾಚಾರ ಅಥವಾ ಜಾತಿವಾರು ಲೆಕ್ಕಾಚಾರ ಹಾಕೋದಾದರೆ ಒಕ್ಕಲಿಗ ಮತಗಳು 60% JDSಗೆ ಅಥವಾ ಕುಮಾರಸ್ವಾಮಿ ಅಥವಾ ನಿಖಿಲ್ ಕುಮಾರಸ್ವಾಮಿಗೆ 40% ಯೋಗೇಶ್ವರ್ಗೆ ಬಿದ್ದಿದ್ದರೆ ಅವರ ಗೆಲುವು ಖಂಡಿತವಾಗಲೂ ಕೂಡ ಯೋಗೇಶ್ವರ್ ಗೆಲುವು ಸುಲಭ ಆಗ್ತಾ ಇತ್ತು. ಅದೇ ಲೆಕ್ಕಾಚಾರದಲ್ಲಿ ಚುನಾವಣೆ ಮತದಾನಕ್ಕಿಂತ 2 ದಿನಗಳ 3 ದಿನಗಳ ಮುಂಚೆ ಇತ್ತು. ಜಮೀರ್ ಅಹಮದ್ ಖಾನ್ ಅವರು ಹೇಳಿಕೆ ಕೊಟ್ಟ ನಂತರ ಒಕ್ಕಲಿಗ ಮತಗಳು ಸುಮಾರು 80% ಏನಾದರೂ ಕೂಡ ಶಿಫ್ಟ್ ಆದ್ವಾ ಅನ್ನೋ ಒಂದು ಆತಂಕ. ಒಂದಂತೂ ಸತ್ಯ, 85% ಮತಗಳು ಒಕ್ಕಲಿಗ ಸಮುದಾಯದ ಮತಗಳು ನಿಖಿಲ್ ಕುಮಾರಸ್ವಾಮಿಗೆ ಬಿದ್ದಿದ್ರೆ ಖಂಡಿತವಾಗಲೂ ಕೂಡ ಯೋಗೇಶ್ವರ ಗೆಲುವಿಗೆ ಒಂದಷ್ಟು ಅಡ್ಡಾಗುತ್ತೆ, ಅಷ್ಟೊಂದು ಸುಲಭ ಇಲ್ಲ ಅನ್ನೋಂಥದ್ದು. ಯಾಕಂದರೆ BJPಯ ಮತಗಳು ಮತ್ತು BJP ಮತ್ತು JDS ಬಹಳ ಸಾಲಿಡ್ ಆಗಿ, ಬಹಳ ಕ್ಯಾಲ್ಕುಲೇಟ್ ಆಗಿ, ಬಹಳ ಲೆಕ್ಕಾಚಾರವಾಗಿ ಮತ್ತು ರಣತಂತ್ರವಾಗಿ ಸಾಕಷ್ಟು ಲೆಕ್ಕಾಚಾರವಾಗಿ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರು ಇಬ್ಬರು ಮುಖಂಡರು ಕೂಡ. ಕಾರ್ಯಕರ್ತರು ಕೂಡ ಯೋಗೇಶ್ವರನ ಸೋಲಿಸಲೇಬೇಕು ಅಂತ ಭಾಳ ಲೆಕ್ಕಾಚಾರ ಹಾಕಿ ಆ ಒಂದು ಚುನಾವಣೆಯನ್ನು ಎದುರಿಸಿದ್ರು. ಆ ಹಿನ್ನೆಲೆಯಲ್ಲಿ BJPಯ ಮತಗಳು ಒಂದು ವೇಳೆ ಜಮೀರ್ ಅಹಮದ್ ಖಾನ್ ಅವರ ಹೇಳಿಕೆಯಿಂದ ಒಕ್ಕಲಿಗ ಮತಗಳು ಏನಾದರೂ ಕೂಡ ಕನ್ಸಾಲಿಡೇಟ್ ಆಗಿ 80% ನಿಖಿಲ್ಗೆ ಹೋದರೆ ಖಂಡಿತವಾಗ್ಲೂ ಕೂಡ ಇವರ ಗೆಲುವು ಸುಲಭ ಆಗುತ್ತೆ. ಸುಲಭ ಅನ್ನೋದಕ್ಕಿಂತ ಗೆಲ್ಲುವ ಒಂದು ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಇದೇ ಆತಂಕ ಕಾಂಗ್ರೆಸ್ ಮುಖಂಡರಿಗಿರುವಂಥದ್ದು. ಕಾಂಗ್ರೆಸ್ಗೆ ಮಹಿಳೆಯರ ಮತದಾರರು ಏನಾದರೂ ಕೈ ಹಿಡಿದಿರಬಹುದಾ ಅನ್ನೋ ಒಂದು ಆಶಾಭಾವನೆ ಅಥವಾ ಒಂದು ಲೆಕ್ಕಾಚಾರ ಅವರಿಗೆ ಇರುವಂಥದ್ದು. ಯೋಗೇಶ್ವರ್ಗೆ ನಂಬಿಕೊಂಡಂಥ ಒಂದಷ್ಟು ಮತಗಳೇನಿದ್ದಾವೆ ಅದು ಏನಾದರೂ ಕೂಡ ಒಂದಷ್ಟು ಕೈ ಕೊಡ್ತಾ ಅನ್ನೋ ಒಂದು ಆತಂಕ ಅನುಮಾನ ಕೂಡ ಇರುವಂಥದ್ದು. ಈ ಎಲ್ಲ ಆತಂಕ ಹಿನ್ನೆಲೆಯಲ್ಲಿ ಇವತ್ತು ಯೋಗೇಶ್ವರು ಒಂದು ರೀತಿಯಲ್ಲಿ ಪರೋಕ್ಷವಾಗಿ ಸೋಲನ್ನು ಒಪ್ಕೊಂಡ್ರ ಅನ್ನೋ ಅಂಥದ್ದು ಅವ್ರ ಹೇಳಿಕೆಯಿಂದ ನೋಡೋದಾದರೆ, ಈಗ ಚಲಾವಣೆ ಅಂದರೆ ಮತಗಳು ಆಗಿರುವಂತಹ 2,06,000 ಮತಗಳ ಹಿನ್ನೆಲೆಯಲ್ಲಿ ಮಹಿಳಾ ಮತಗಳು ಕೂಡ ಹೆಚ್ಚಾಗಿರುವಂಥ ಹಿನ್ನೆಲೆಯಲ್ಲಿ ಅವರ ಓಟು ಯಾರಿಗೆ ಹೋಗಿದೆ ಅನ್ನೋಂಥದ್ದು ಕೂಡ ಒಂದಷ್ಟು ಚರ್ಚೆಯ ವಿಚಾರ ಆಗಿರುವಂಥದ್ದು ಮತ್ತು ಒಂದಷ್ಟು ಮತದಾನದ ಅಂದರೆ ಫಲಿತಾಂಶದ ಮೇಲೆ ಕೂಡ ಒಂದಷ್ಟು ಪರಿಣಾಮ ಬೀರುವಂಥದ್ದು. ಮತ್ತು ಯುವ ಮತದಾರರು ಕೂಡ ಯಾರು ಕೈ ಹಿಡಿದಿದ್ದಾರೆ ಅನ್ನೋಂಥದ್ದು ಕೂಡ 23ನೇ ತಾರೀಕು ಇನ್ನು ಕೆಲವೇ ದಿನಗಳು ಇರುವಂಥದ್ದು. ಮತದಾರರು ತಮ್ಮ ಜನಪ್ರತಿನಿಧಿ ಭವಿಷ್ಯವನ್ನು ಈಗಾಗಲೇ ಕೂಡ ಅವರು ಮತಪೆಟ್ಟಿಗೆಯಲ್ಲಿ ಬರೆದಿದ್ದಾರೆ. ಅದು 2 ವಿಚಾರ, ಒಂದು ಜಮೀರ್ ಅಹಮದ್ ಖಾನ್ ಕೊಟ್ಟಿರುವಂತಹ ಹೇಳಿಕೆ ಜೊತೆಗೆ JDS BJP ನಾಯಕರು ಮಾಡಿರುವಂತಹ ಸ್ಟ್ರಾಟಜಿ, ಅವೆರಡೂ ಕೂಡ ನಿಖಿಲ್ ಪರವಾಗಿ ಒಂದಷ್ಟು ಅಲೆ ಬರೋದಕ್ಕೆ ಕಾರಣ ಆಯಿತು. ಹಾಗಂತ ಕಾಂಗ್ರೆಸ್ ಕೂಡ ಸುಮ್ಮನೆ ಕೂತಿರಲಿಲ್ಲ, ಸಾಕಷ್ಟು ರಣತಂತ್ರ ರೂಪಿಸಿದ್ರು, ಸಾಕಷ್ಟು ಬಹಿರಂಗ ಪ್ರಚಾರಗಳನ್ನು ಮಾಡಿದ್ರು, ಇವೆಲ್ಲವೂ ಕೂಡ ಮಾಡಿದ್ರು. ಇಲ್ಲಿ ಒಕ್ಕಲಿಗ ಮತಗಳ ಮೇಲೆ ಒಂದಷ್ಟು ಹಿಡಿತ ಸಾಧಿಸೋಕ್ಕೆ ಅಥವಾ ಒಂದಷ್ಟು ಕನ್ಸಾಲಿಡೇಟ್ ಆಗೋಕ್ಕೆ ಜಮೀರ್ ಅಹಮದ್ ಖಾನ್ ಅವರ ಹೇಳಿಕೆಯ ಜೊತೆಗೆ ದೇವೇಗೌಡರು 5-6 ದಿನಗಳ ಕಾಲ ನಿರಂತರವಾಗಿ ಅಲ್ಲೇ ಪ್ರವಾಸ ಮಾಡಿ ಸಭೆಗಳನ್ನು ನಡೆಸಿ ಬಹಿರಂಗ ಸಮಾವೇಶಗಳಲ್ಲಿ ಪಾಲ್ಗೊಂಡು ಈ ವಯಸ್ಸಲ್ಲೂ ಕೂಡ ಉತ್ಸಾಹದಿಂದ 5-6 ದಿನಗಳ ಕಾಲ ಅಲ್ಲಿ ನಿರಂತರ ಕ್ಷೇತ್ರದಲ್ಲಿದ್ದು ಪ್ರಚಾರ ಮಾಡಿದ್ದೇನಿದೆ ಅದು ಒಕ್ಕಲಿಗ ಮತಗಳ ಮೇಲೆ ಸಾಕಷ್ಟು ಪ್ರಭಾವ ಬೀರುವಂತಹ ಕೆಲಸ ಆಯಿತು. ಅದನ್ನು ಕಾಂಗ್ರೆಸ್ ಅವರು ಕೂಡ ಒಪ್ಕೊಳ್ಳುವಂಥದ್ದು. ನಮ್ಮ ಜೊತೆ ಮಾತಾಡ್ತಾ ಆಫ್ ದಿ ರೆಕಾರ್ಡ್ ಮಾತಾಡ್ತಾ ಹೇಳ್ತಾ ಇದ್ರು, ದೇವೇಗೌಡ ನಾವೆಲ್ಲ 1-2 ದಿನ ಮಾತ್ರ ಪ್ರವಾಸಕ್ಕೆ ಬರ್ತಾರೆ ಅಂತ ಅಂದ್ಕೊಂಡಿದ್ರಿ, ಆದರೆ ಈ ಥರ 6-7 ದಿನ ಪ್ರವಾಸಕ್ಕೆ ಬಂದು ಕುಳಿತುಕೊಳ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಅದು ಒಂದಷ್ಟರ ಮಟ್ಟಿಗೆ ಆ ಭಾಗದ ಚನ್ನಪಟ್ಟಣ ಭಾಗದಲ್ಲಿ ಒಂದಷ್ಟು ವರ್ಕೌಟು ಒಕ್ಕಲಿಗರ ಮತಗಳ ಮೇಲೆ ಅವರಿಗೆ ವರ್ಕೌಟ್ ಆಯಿತು ಅನ್ನೋಂಥದ್ದು ಕಾಂಗ್ರೆಸ್ ನಾಯಕರುಗಳೇ ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಎಲ್ಲ ಹಿನ್ನೆಲೆಯಲ್ಲಿ ಫಲಿತಾಂಶ ನೋಡಬೇಕಾದ್ರೆ ಒಂದಂತೂ ಭಾಳ ಸ್ಪಷ್ಟ, ಇದೇ ರೀತಿ ಆಗುತ್ತೆ ಅಂತ ಚುನಾವಣೆಯಲ್ಲಿ ಇದೇ ರೀತಿ ಫಲಿತಾಂಶ ಬರುತ್ತೆ ಅಂತ ಎಕ್ಸಾಕ್ಟಾಗಿ ನಿಖರವಾಗಿ ಪ್ರಿಡಿಕ್ಟ್ ಮಾಡೋಕ್ಕೆ ಆಗೋದೇ ಹೋದರೂ ಕೂಡ ತುಂಬ ನೆಕ್ ಟು ನೆಕ್ ಫೈಟ್ ಇದ್ದಿದ್ದಂಥ ಹಿನ್ನೆಲೆಯಲ್ಲಿ ಇದೇ ರೀತಿ ಆಗುತ್ತೆ, ಯಾರೇ ಗೆದ್ದರೂ ಕೂಡ ಒಂದಷ್ಟು ಮತಗಳ ಅಂತರದಿಂದ ಗೆಲ್ಬೋದು ಅಂತ ಮತದಾನಕ್ಕೆ 2-3 ತಿಂಗಳ ಮುಂಚೆ ಹೇಳಿದ್ರೂ ಕೂಡ ಆ ರೀತಿ ವಾತಾವರಣ ಇದ್ದರೂ ಈಗಲೂ ಕೂಡ ಆ ರೀತಿ ಇದ್ದರೂ ಕೂಡ, ಆದರೆ ಇವತ್ತು ಯೋಗೇಶ್ವರ್ ಕೊಟ್ಟಂತಹ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿಕೆ ಏನಿದೆ ಅಂದರೆ ಚುನಾವಣೆ ಮತದಾನ ಮುಗಿದ ಬಳಿಕ ಅದು ಜಮೀರ್ ಅಹಮದ್ ಕೊಟ್ಟಿರುವಂಥ ಹೇಳಿಕೆ ಒಕ್ಕಲಿಗರ ಮತದಾನ ಮೇಲೆ ಪ್ರಭಾವ ಬೀರ್ತು, ನಾನು ಇಲ್ಲಿವರೆಗೂ ಕೂಡ ತೆಗೆದುಕೊಂಡಿದ್ದು 85,000-90,000 ಮತಗಳು ಮಾತ್ರ, ಮತ್ತು ಒಕ್ಕಲಿಗ ಮತಗಳು ನಾನು ಅಂದ್ಕೊಂಡಿದ್ದ ರೀತಿಯಲ್ಲಿ ಬಂದಿಲ್ಲ, ಪಕ್ಷಾಂತರ ಒಂದು ವೇಳೆ ಸೋತರೆ ಅಂತ ಬಾಯಲ್ಲಿ ಬಂದಿರುವಂಥ ಪದ ಏನಿದೆ ಅದು ಫಲಿತಾಂಶ ಒಂದು ಕಡೆ ಎಲ್ಲೋ ಒಂದು ಕಡೆ ಅವ್ರಿಗೆ ಕ್ಲಿಯರಾಗಿ ಗೊತ್ತಾಗಿರಬಹುದಾ ಅಥವಾ ಇದೇ ರೀತಿ ಫಲಿತಾಂಶ ಬರಬಹುದಾ ಅನ್ನೋ ಒಂದು ಊಹೆಗಳು ಲೆಕ್ಕಾಚಾರಗಳನ್ನ
ಅರ್ಥ ಮಾಡ್ಕೊಳ್ಬೋದು. ವೀಕ್ಷಕರೇ, ಅಂತಿಮವಾಗಿ ಇದೆ 1,02,000 ಮತಗಳು ತೆಗೆದುಕೊಳ್ಬೇಕು. ಆದರೆ ಚಲಾವಣೆ ಆಗಿರುವಂಥ ಮತಗಳಲ್ಲಿ ಒಕ್ಕಲಿಗ ಮತದಾರರು ಏನಾದರೂ ಕೂಡ 80% JDSನ ಕೈ ಹಿಡಿದಿದ್ರೆ ಖಂಡಿತವಾಗ್ಲೂ ಕೂಡ ಅವರ ಗೆಲುವು ಸುಲಭ ಆಗುತ್ತೆ. ಯಾರೇ ಆಗಲಿ 80% ಯಾರಿಗೆ ಮತ ಬಿದ್ದಿರುತ್ತೆ ಒಕ್ಕಲಿಗ ಮತಗಳು. ಯಾಕಂದರೆ 1,20,000 ಮತಗಳಲ್ಲಿ 80% ಅಂದರೆ ಅಲ್ಲೇನು 80-85,000 ಇಷ್ಟು ಮತಗಳು ಕೂಡ ಆಗ್ಬಿಡುತ್ತೆ. ಮತ್ತು ಜೊತೆಗೆ BJPಯ ಮತಗಳು ಕೂಡ ಬರುವಂಥದ್ದು, SC/ST ಸಮುದಾಯದ ಮತಗಳು ನಿರೀಕ್ಷೆಯಂತೆ JDSಗೆ ಬರದೇ ಹೋದರೂ ಕೂಡ ಒಂದಷ್ಟು ಪ್ರಮಾಣ ಬರುವಂಥದ್ದು. ಇದು ಕ್ಯಾಲ್ಕುಲೇಷನ್ ಅವ್ರದ್ದಿರುವಂಥದ್ದು. ಕಾಂಗ್ರೆಸ್ ಅವರಿಗೆ ಮುಸ್ಲಿಂ ಸಮುದಾಯದ ಮತಗಳು ನಮ್ಮನ್ನು ಬಿಟ್ಟು ಹೋಗಿರೋದಿಲ್ಲ, 40,000 ಮತಗಳು ಅಂತ ಲೆಕ್ಕಾಚಾರ ಇರುವಂಥದ್ದು. SC/ST ಸಮುದಾಯದ ಮತಗಳು ನಮಗೆ ಬಿಟ್ಟು ಹೋಗೋದಿಲ್ಲ ಅಂತ ಲೆಕ್ಕಾಚಾರದಲ್ಲಿ ಇರುವಂಥದ್ದು. ಮುಸ್ಲಿಂ ಸಮುದಾಯದ ಮತಗಳು 35,000, ಇದು SC/ST ಸಮುದಾಯದ ಮತಗಳು ಸುಮಾರು 40,000. ಅದೇ ರೀತಿ ಮಹಿಳಾ ಮತದಾರರು ಹೆಚ್ಚು ನಮ್ಮನ್ನು ಕೈ ಹಿಡಿಯುತ್ತಾರೆ ಅನ್ನುವಂಥದ್ದು ಇರುವಂಥದ್ದು. ಸೊ ಇವೆಲ್ಲವೂ ಕೂಡ ಒಂದಷ್ಟು ವರ್ಕೌಟ್ ಆಗ್ಬೋದು ಅನ್ನೋ ಲೆಕ್ಕಾಚಾರ ಅವ್ರಿಗೆ ಇರುವಂಥದ್ದು. ಇದೇ ಮತಗಳ ರಾಜಕೀಯ ಲೆಕ್ಕಾಚಾರದ ಹಿನ್ನೆಲೆಯಲ್ಲಿ ಅವರು ಗೆಲುವು ಸೋಲಿನ ಲೆಕ್ಕಾಚಾರ ಆಗ್ತಾಯಿದ್ರು. ಯಾವಾಗ ಜಮೀರ್ ಅಹ್ಮದ್ ಖಾನ್ ಕಳೆದ 2 ದಿನಗಳ ಹಿಂದೆ ಹೇಳಿಕೆ ಕೊಟ್ಟರು, ಆ ಹೇಳಿಕೆಯಿಂದ ಒಂದು 15,000 ಮತಗಳು ಆಚೆ ಈಚೆ ಏನಾದರೂ ಕೂಡ ಬದಲಾವಣೆ ಆದರೆ ಫಲಿತಾಂಶದ ಪರಿಸ್ಥಿತಿ ಏರುಪೇರು ಕೂಡ ನಿರೀಕ್ಷೆಯಂತೆ ಕೂಡ ಆಗಿರಲಿಕ್ಕಿಲ್ಲ. ಮತದಾರರು ಯಾರ ಪರವಾಗಿ ತೀರ್ಪು ಬರೆದಿದ್ದಾರೆ ಮತ್ತು ನ್ಯೂಟ್ರಲ್ ಮತದಾರ ಇರ್ತಾರೆ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ. BJPಯ ಪರವಾಗಿ BJPಯಲ್ಲಿ ಕೂರಿಸ್ಕೊಂಡಿರ್ತಾರೆ, ಯಾರು ಅಭ್ಯರ್ಥಿ ಆಗಲಿ ಲೈಟ್ ಕಂಬ ನಿಂತ್ಕೊಂಡ್ರು ಕೂಡ ಅವ್ರಿಗೆ ಹಾಕುವಂಥದ್ದು. ಅಂದರೆ ಅಲ್ಲಿ ವ್ಯಕ್ತಿ ನೋಡೋಕ್ಕೋದಿಲ್ಲ, ಚಿಹ್ನೆ ಮಾತ್ರ. JDS ಅಭ್ಯರ್ಥಿ ಯಾರು ನಿಂತ್ಕೊಂಡ್ರು ಕೂಡ JDSಗೆ ಹಾಕುವಂಥದ್ದು, ಕಾಂಗ್ರೆಸ್ಸು ಯಾರು ನಿಂತ್ಕೊಂಡ್ರು ಕಾಂಗ್ರೆಸ್ಗೆ ಹಾಕುವಂಥದ್ದು. ಆ ಥರದ್ದು ಸಾಲಿಡ್ ಮತದಾರರು ಒಂದು ಕಡೆ ಇರ್ತಾರೆ, ಮತ್ತೊಂದು ಕಡೆ ಅದು ಬಹಿರಂಗ ಸತ್ಯ ಇರುವಂಥದ್ದು. ಒಂದಷ್ಟು ಹಣದ ಪ್ರಭಾವ ಅಥವಾ ಒಂದಷ್ಟು ಆಮಿಷಗಳು ಇವೆಲ್ಲವೂ ಕೂಡ ಒಂದಷ್ಟು ಮತದಾರರು ಸಂಬಂಧಪಟ್ಟಂತೆ ಕೂಡ ಅದು ಚೇಂಜ್ ಆಗುವಂಥದ್ದು. ಆದರೆ ನ್ಯೂಟ್ರಲ್ ಮತದಾರರು ಅಂತಿರ್ತಾರೆ, ತಟಸ್ಥ ಮತದಾರರು ಅಂತಿರ್ತಾರೆ, ಅವರು ಲೆಕ್ಕಾಚಾರ ಆಗ್ತಾ ಇರ್ತಾರೆ. ಒಂದು ಕ್ಷೇತ್ರದ ಸುಮಾರು ಒಂದು 2% ಅಂದರೂ ಕೂಡ, ಈಗ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ನ್ಯೂಟ್ರಲ್ ಮತದಾರರು ಒಂದು 3% ಅಂದರೂ ಕೂಡ, 2-3% ಅಂದರೂ ಕೂಡ ಸುಮಾರು ಒಂದು 6,000-7,000 ಜನ ಮತದಾರರು ಆ ರೀತಿ ನ್ಯೂಟ್ರಲ್ ಮನಸ್ಥಿತಿಯಲ್ಲಿ ಇರ್ತಾರೆ, ಯಾರಿಗೆ ಮತ ಹಾಕಬೇಕು ಬೇಡ ಅಂತ. ಅದು ಒಂದಷ್ಟು ಹೇಳಿಕೆಗಳೇನಿದೆ ಆ ಒಂದಷ್ಟು ಪರಿಣಾಮ ಬೀರಿ ಏನಾದರೂ ಕೂಡ ಮತದಾರರು ಏನಾದರೂ ಕೂಡ ಒಂದು ನಿರ್ಧಾರ ಕೈಗೊಂಡ್ರೆ ಅದು ಕೂಡ ಸೋಲು ಗೆಲುವಿನಲ್ಲಿ ಕೂಡ ಬಹಳ ಪ್ರಮುಖ ಪಾತ್ರ ವಹಿಸುವಂಥದ್ದು. ಈ ನ್ಯೂಟ್ರಲ್ ಮತದಾರರು ಕೂಡ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಒಂದಷ್ಟು ಹೇಳಿಕೆಗಳ ಹಿನ್ನೆಲೆಯಲ್ಲಿ ಅದು ಅವರು ಒಂದು ನಿರ್ಧಾರವನ್ನು ಕೈಗೊಂಡು ಮತದಾನ ಮಾಡಿರ್ತಾರೆ. ಇದು ಕೂಡ ಬಹಳ ಪ್ರಮುಖ ಪಾತ್ರ ವಹಿಸುವಂಥದ್ದು.